ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸುಹೃದ್ ಮಿತ್ರಾರ್ಯುದಾಸೀನಂ ಅಧ್ಯಸ್ಥಂ ಅಧ್ಯಸ್ಥದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಎಲ್ಲರಲ್ಲೂ ಸಮಬುದ್ಧಿ ಇರುವವನು, ಸಾಧುಗಳಲ್ಲೂ ಪಾಪಿ ಅನಿಸಿದವರಲ್ಲೂ ಕೂಡ ಒಂದೇ ರೀತಿಯ ಬುದ್ಧಿಯನ್ನು ಇಟ್ಟವನು, ಎಲ್ಲರಲ್ಲೂ ಮಿತ್ರತ್ವವನ್ನು ಸಾಧಿಸಿದವನು, ಯಾರನ್ನು ದ್ವೇಷ ಮಾಡದೇ ಇರುವವನು, ಅವನು ಬಹಳ ವಿಶೇಷವಾದಂತಹ ಯೋಗಿ. ಅವನಿಗೆ ನನ್ನ ಅನುಗ್ರಹ ಸಂಪೂರ್ಣವಾಗಿ ಇರುತ್ತೆ ಅಂತ ಭಗವಂತ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಹಾಗೆ ಇರೋದು ಅಂತಂದ್ರೆ, ನಾವು ಈ ಪ್ರಪಂಚದಲ್ಲಿ ಏನೂ ನಮ್ಮದಿಲ್ಲ, ಯಾವುದರಿಂದ ನಮಗೆ ಏನೂ ಆಗಬೇಕಾಗಿಲ್ಲ ಅಂತ ನಮಗೆ ತಿಳಿದಾಗ, ಯಾರು ನಮಗೆ ಏನೇ ಮಾಡಿದರೂ ಕೂಡ ಅವರು ತಮ್ಮ ಪ್ರಕೃತಿಯ ಗುಣದ ಮೇಲಿನಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹೊರತು ಅವರ ಆತ್ಮ ಕೂಡ ಶುದ್ಧವಾದದ್ದು. ಆತ್ಮ ಅನ್ನೋದು ಅವರಿಗೂ ಇದೆ, ನಮಗೂ ಇದೆ. ದೇಹದ ಮತ್ತು ಪ್ರಕೃತಿಯ ಸಂಬಂಧದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡಾಗ ಯಾರನ್ನು ದ್ವೇಷ ಮಾಡುವ ಕಾರಣವೇ ಇರೋದಿಲ್ಲ. ಆಗ ನಾವು ಯಾವುದೇ ರೀತಿ ಪ್ರತಿಕಾರವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಕು ಭಾನುವಾರ, ಪಂಚಮಿ ತಿಥಿ ಹಾಗೂ ಇದು ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಸ್ವಾತಿ ನಕ್ಷತ್ರ ಅನ್ನೋದು ಮದುವೆಗೆ ಹಾಗೂ ಬಿಸ್ನೆಸ್ ಇತ್ಯಾದಿಗಳಿಗೆ ಅತ್ಯುತ್ತಮವಾದಂತಹ ನಕ್ಷತ್ರ. ಆದ್ದರಿಂದ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವಾಗಲೂ ಕೂಡ ಏನೋ ಒಂದು ಉದ್ಯಮವನ್ನ ಮಾಡ್ತಾನೆ ಇರ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಸ್ವಾತಿ ನಕ್ಷತ್ರ ವಧು ಸಿಕ್ಕಿದ್ರೆ ಜಾತಕ ನೋಡುವ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಮದುವೆಯಾಗಬೇಕು, ಶುಭವಾಗಿಯೇ ಇರುತ್ತೆ, ಒಳ್ಳೆಯದೇ ಆಗುತ್ತೆ. ಇಂದು ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ನಿಮ್ಮ ಪ್ರೀತಿ ಪಾತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿಯನ್ನು ಇವತ್ತು ಕಾಣಬಹುದು. ವೃಷಭ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ, ಶತ್ರುನಾಶ, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪ್ರೇಮದ ಪ್ರಕರಣಗಳಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗಬಹುದು, ಆದರೆ ಬುದ್ಧಿವಂತಿಕೆಯಿಂದ ಇವತ್ತು ಯಶಸ್ಸು ಪಡೆಯಬಹುದು. ಕರ್ಕ ರಾಶಿಯವರಿಗೆ ತಾಯಿಯ ಆರೋಗ್ಯ, ಕೋರ್ಟ್ ಮ್ಯಾಟರ್ಗಳು ಇತ್ಯಾದಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಆಸ್ತಿ ಪಾಸ್ತಿ ವಿಚಾರ, ಮನೆ, ಇವುಗಳ ಬಗ್ಗೆ ಇವತ್ತು ನೀವು ಗಮನವನ್ನು ಹೆಚ್ಚಾಗಿ ಕೊಡಬೇಕಾಗತ್ತೆ. ತಾಯಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾರೆ ಮತ್ತು ತಾಯಿಯ ಪ್ರೀತಿಯನ್ನು ಇವತ್ತು ನೀವು ಕಾಣಬಹುದು. ಸಿಂಹರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರುವವರಿಗಂತೂ ಇವತ್ತು ಯಶಸ್ಸು ಜಾಸ್ತಿನೇ ಇರುತ್ತೆ. ಬಿಸ್ನೆಸ್ ಡೀಲ್ ಇತ್ಯಾದಿಗಳನ್ನು ಮಾಡುವಂತಹ ರೀತಿಯಲ್ಲಿ ಮಾತನಾಡಿ ಇವತ್ತು ನೀವು ಯಶಸ್ಸನ್ನು ಪಡೆಯಬಹುದು. ಕನ್ಯಾ ರಾಶಿಯವರಿಗೆ ನಿಮ್ಮ ಕುಟುಂಬದವರು ಇವತ್ತು ಬಹಳ ಮುಖ್ಯರಾಗ್ತಾರೆ. ಕುಟುಂಬದವರೊಡನೆ ನೀವು ಸಮಯವನ್ನು ಕಳೆದಾಗ ಮನಸ್ಸಿಗೆ ಅತಿ ಹೆಚ್ಚಿನ ಸಂತೋಷವನ್ನು ಇವತ್ತು ನೀವು ಕಾಣ್ತೀರಿ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 3-4 ದಿನಗಳಲ್ಲಿ ಇದ್ದ ತೊಂದರೆಗಳೆಲ್ಲ ಇವತ್ತು ಬಗೆಹರಿದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. 2 ದಿನ ಸ್ವಲ್ಪ ಹಿಮ್ಮೆಟ್ಟಿ ಇಷ್ಟು ದಿನ ಮಾಡಿದ್ದೇನು, ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾದಂತಹ 2 ದಿನ ಇದಾಗಿರುತ್ತೆ. ಇದಾದ ನಂತರ ತಿಂಗಳ ಪೂರ್ತಿ ಏನು ಮಾಡಬಹುದು ಅಂತ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ಮಿತ್ರರಿಂದ ಇವತ್ತು ಧನಾಗಮದ ಸೂಚನೆಗಳು. ಗುಂಪುಗಳಲ್ಲಿ ಕೆಲಸ ಮಾಡೋರಿಗೆ ಯಶಸ್ಸು. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ. ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆದರೆ ಜವಾಬ್ದಾರಿಯನ್ನ ನೀವು ಕೆಲಸದ ಒತ್ತಡದಿಂದ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸಂತೋಷವನ್ನ ಕಳ್ಕೋಬಾರ್ದು. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿ ಇದ್ದ ಎಲ್ಲ ತೊಂದರೆಗಳು ಇವತ್ತು ಪರಿಹಾರ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಬೇರೆಯವರಿಂದ ಇವತ್ತು ನಿಮಗೆ ಅಷ್ಟೊಂದು ಸಹಕಾರ ಇರುವುದಿಲ್ಲ. 2 ದಿನ ಕಾಯೋದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.